ಮಧುರ ಅವ್ರೆ, ಗೌಡ್ರೆ ನೀವಾ? ಮಧುರ ಅವ್ರೆ ಬನ್ನಿ, ಟೈಮ್ ಆಯ್ತು, ಸಿನಿಮಾಗೆ ಹೋಗೋಣ. ಓಕೆ ಓಕೆ, ಜಾನಿಗೊಂದು ಫೋನ್ ಮಾಡಿರ್ತೀನಿ. ಈ ಚೈನೀಸ್ ಮತ್ತೆ ಆ ಚೈನಾ ಗೋಡ ಯಾಕ ಅಂದ್ರೆ ಚೈನೀಸ್ಗಿರೋ ಟೈಮ್ ಸೆನ್ಸು ಆ ಅಪ್ಪನಿಗಿಲ್ಲ ಅಂದಿ. ಎಕ್ಸ್ಕ್ಯೂಸ್ ಮೀ, Yes. ಜಾನಿ ನನ್ನ ಹಸ್ಬೆಂಡು. ಅವ್ರು ಚೈನೀಸ್ ಆಗದೆ ಇದ್ರೇನು, ಅವ್ರಿಗೆ ಚೈನೀಸ್ ಮೂವಿ ಅಂದ್ರೆ ತುಂಬಾ ಇಷ್ಟ. ನಾನು ಫೋನ್ ಮಾಡ್ತೀನಿ. ಮಾಡಿ ಮಾಡಿ. ಕನೆಕ್ಟೇ ಆಗ್ತಿಲ್ಲ. ಒಳ್ಳೇದಾಯ್ತು ಕಂಬಿಡಿ. ಅಂದ್ರೆ ಅವರು ಬ್ಯುಸಿ ಇರ್ತಾರೆ. ಈಗ ಒಂದು ಕೆಲಸ ಮಾಡೋ, ಏನು? ನಾವಿಬ್ಬರೇ ಥಿಯೇಟರ್ ತನಕ ಹೋಗೋ. ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಆ ಅಪ್ಪನ ಟಿಕೆಟ್ ದುಡ್ಡು ನಾವೇ ಕೊಟ್ಬಿಟ್ಟು ನಾವು ಟಿಕೆಟ್ ತಗೊಂಡು ಒಳಗೆ ಹೋಗೋ. ಆಮೇಲೆ ಅವ್ರು ಟಿಕೆಟ್ ತಗೊಂಡು ಒಳಗೆ ಬರ್ತಾರೆ. ಸೂಪರ್ ಐಡಿಯಾ. ನಾನು ಅವ್ರಿಗೆ ಮೆಸೇಜ್ ಮಾಡ್ಬಿಡ್ತೀನಿ. ಮಾಡಿ ಮಾಡಿ. ಒಂದ್ ನಿಮಿಷ ಗೌಡ್ರೆ, ಮಮ್ಮಿ ಫೋನ್ ಮಾಡ್ತಿದ್ದಾರೆ. ಹಾಯ್ ಮಮ್ಮಿ. ಈ ನಾಟಕ ಸುಬ್ಬಿ ಈಗಲೇ ಫೋನ್ ಮಾಡ್ಬೇಕಾ? ಬಸ್ ನಾ ಹೇಳೋದ್ ಕೇಳು. ನಮ್ಮ ಎದುರುಗಡೆ ಮನೇಲಿ ಗೌಡ್ರಿದಾರಲ್ಲ, ಅವರು ಚೈನೀಸೇ. ನಾ ಫೋಟೋ ಕಳ್ಸಿದೆ, ನೋಡಿದ್ಯಾ? ಗೂರ್ಖಾ ತರ ಇದ್ದಾರ. ಸಾರಿ. ಸರಿ, ನಿನ್ ವಿಷಯ ಏನ್ ಹೇಳು. ಓ ಮೈ ಗಾಡ್, ಇದು ನಿಜಾನಾ? ಪಕ್ಕ ಇದು ನಿಜ ತಾನೆ? ಸರಿ, ಪದೇ ಪದೇ ಈ ಥರ ಫೋನ್ ಮಾಡ್ಬಿಟ್ಟು ಶಾಕ್ ಕೊಡ್ಬೇಡ. ಬಾಯ್. ಈಗ ಯಾಕೆ ಮಧುರ ಅವ್ರೆ ಕೊಳ್ಳಿ ದಯ ನೋಡ್ದಂಗೆ ನಿಂತ್ಕೊಂಡ್ಬಿಟ್ರಿ? ಚೈನೀಸ್ ಮೂವಿ ನೋಡೋಕ್ಕೆ ನೀವು ಒಬ್ಬರೇ ಹೋಗ್ಬೇಕು ಗೌಡ್ರ. ಯಾಕೆ ಹೇಳಿ? ನನಗೆ ಚೈನೀಸ್ ಮೂವಿ ನೋಡೋಕೆ ಇಂಟ್ರೆಸ್ಟ್ ಇಲ್ಲ. ಸೌತ್ ಆಫ್ರಿಕನ್ ಮೂವಿ ನೋಡ್ಬೇಕು ಅನಿಸ್ತಿದೆ. ಯಾವ ಸೌತ್ ಆಫ್ರಿಕಾ ಮೂವಿಯ? ನೀವು ಯಾಕೆ ಅದು ನೋಡ್ಬೇಕು? ಮಮ್ಮಿ ಫೋನ್ ಮಾಡಿದ್ರು. ನಾನು ಚೈನೀಸ್ ಅಲ್ವಂತೆ, ಕೊರಿಯರ್ ಮಿಸ್ ಆಗೋಗಿದೆ. ನಾನು ಹಾಫ್ ಸೌತ್ ಆಫ್ರಿಕನ್ ಅಂತೆ. ಸಂಕ್ರೇಶ್ವರ, ಇಲ್ಲಿ ಪಡ ಕಷ್ಟನ ಗದ್ದಲ್ ಪಟ್ಟಿರೆ ಇಷ್ಟೊತ್ತಿಗೆ ಆಗ್ಲೇ 10 ಪಲ್ಯ ಭತ್ತ ಬಂದಿರೋದು. ಏನಂದ್ರೆ? ಅಲ್ಲ, ನೀವು ಚೈನೀಸ್ ಅಲ್ಲದೆ ಹೋದ್ರೆ ಏನಂತೆ ಬೇಜಾರು ಕಳಿಯೋಕ್ಕಾದ್ರೂ ನಾವಿಬ್ರು ಸಿನಿಮಾಗೆ ಹೋಗ್ಬಿಟ್ಟು ಬರೋ ನಡರಿ. ನೋ ಚಾನ್ಸ್. ನಾನು ಇನ್ಮೇಲೆ ಚೈನೀಸ್ ಮೂವೀಸ್ ನೋಡಲ್ಲ, ಬರೀ ಸೌತ್ ಆಫ್ರಿಕನ್ ಮೂವಿ ಮಾತ್ರ ನೋಡ್ತೀನಿ. ಐ ಹೇಟ್ ಚೈನೀಸ್ ಮೂವಿ ಆ್ಯಂಡ್ ಪೀಪಲ್. ಬರೀ ಬರೀ ನಾನು ಚೈನೀಸ್ ಫುಡ್ ಮಾಡೀನಿ. ನಾನು ಫಾರೆಸ್ಟ್ ಟೈಮ್ ಅಲ್ಲಿ ಮಾಡೀನಿ. ನಿಂಗೆ ರುಚಿ ನೋಡಿ ಅವಳಿ. ಅದು ಫಾರೆಸ್ಟ್ ಟೈಮ್ ಅಲ್ಲ ಪುಟ್ಟಕ್ಕ, ಫಸ್ಟ್ ಟೈಮ್. ತಗೊಳ್ಳಿ ತಗೊಳ್ಳಿ. ಐ ಲೈಕ್ ಇಟ್. ಪುಟ್ಟಮಲ್ಲಿ ಅವರೇ, ಯಾಕಷ್ಟು ಜೋರ ಕಿರ್ಚ್ಕೊಂಡ್ರಿ? ಈ ಕಾರ್ಟೂನ್ ಏನಾದ್ರೂ ಹೆದರ್ಸದ್ನಾ? ಹಂಗೇನು ಇಲ್ಲ ಕಾನಿ ಯೋಳಿ. ನಾನು ಮೊದಲನೇ ಸಲ ಚೈನೀಸ್ ಅಡಿಗೆ ಮಾಡಿದೆ. ಅದನ್ನ ತಿಂದು ರುಚಿ ನೋಡಿ ಯೋಳಿ ಅಂದಿ. ಇವರು ತಿನ್ಬಿಟ್ಟು ಅಂತ ಕಿರ್ಚ್ಕೊಬಿಟ್ರು. ಅದಕ್ಕೆ ನಾನು ಕಿರ್ಚ್ಕೊಬಿಟ್ಟಿ. ನೀವು ಇದನ್ನ ತಿನ್ಬಿಟ್ಟು ಪೇಸ್ಟ್ ಹೆಂಗದೆ ಅಂತ ಯೋಳಿ. ಅದು ಪೇಸ್ಟ್ ಅಲ್ಲ, ಟೇಸ್ಟ್. ಹಿಡಿದ್ರೆ ಜಾಡ. ವಾವ್, ಸೂಪರ್, ಮಾರ್ವೆಲಸ್. ಮಲ್ಲಿಯವರೇ, ಅಂತೂ ನೀವು ಚೈನೀಸ್ ಫುಡ್ ಮಾಡೋದನ್ನ ಕಲ್ತ್ಬಿಟ್ರಿ. ನೋಡ್ತಾ ಇರಿ, ಈ ಹೋಟ್ಲು ಹೇಗ್ ಫೇಮಸ್ ಆಗುತ್ತೆ ಅಂತ. ಯಾನು ಫೇಮಸ್ ಆಗೋದು ಬೇಡ. ಬಾಬಣ ಯಾಕಿಂಗ್ ಮಾತಾಡರಿ? ಯಾನಾಯ್ತಾ ನಿಮ್ಗೆ? ನಂಗೆ ಚೈನೀಸ್ ಹೋಟ್ಲ್ ಇಷ್ಟ ಇಲ್ಲ ಕಮ್ಮೆ. ಡ್ರ್ಯಾಗನ್ ಬಂದು ಕಚ್ಬಿಡ್ತಾ? ನಿಮಗೆ ಇಷ್ಟ ಆಗೋದಕ್ಕೆ ಹೋಟೆಲ್ ಹಿಡಿದಲ್ಲ ಮಾರಾಯರೆ, ಬಂದು ತಿನ್ನೋರಿಗೆ ಇಷ್ಟ ಆಗಬೇಕು. ಸೊ ನನಗೆ ಇಷ್ಟ ಆಗಿದೆ, ಇರ್ಲಿ ಬಿಡಿಯಲ್ಲ. ಅಡ ಕಲ್ಟಿವೇಟ್ರು ಬಿಟ್ಟಿಯಾಗಿ ತಿನ್ನೋರ್ಗೆ ಇಷ್ಟ ಆದ್ರೂ ಪ್ರಯೋಜನ ಇಲ್ಲ ಕಡ. ವರ್ಕೌಟ್ ಆಗಬೇಕು. ಇದು ನನಗೆ ಲಾಸ್ ಆಗ್ತಾ ಇದೆ, ಅದಕ್ಕೆ ಕ್ಲೋಸ್ ಮಾಡ್ತಾವ್ನಿ. ಬಾಬಣ ಮುಂದಕ್ಕೆ ಯಾನ್ ಮಾಡ್ಯಾರೆ? ಆಫ್ರಿಕನ್ ಫುಡ್ ಹೋಟ್ಲ್ ಓಪನ್ ಮಾಡ್ತಾವ್ನಿ. ಮಮ್ಮಿ, ಇವ್ರು ನಿಜವಾಗ್ಲೂ ನನ್ನ ಗ್ರ್ಯಾಂಡ್ ಫಾದರಾ? ನನ್ನ ಬಣ್ಣಕ್ಕೂ ಇವ್ರ ಬಣ್ಣಕ್ಕೂ ಹೋಲಿಕೆನೇ ಇಲ್ಲ. ಹೋಗ್ಲಿ ಬಿಡಿ, ಬಣ್ಣಕ್ಕಿಂತ ಗುಣನೇ ಮುಖ್ಯ. ನಾನು ಹಾಫ್ ಸೌತ್ ಆಫ್ರಿಕನ್ ಅಂತ ಗೊತ್ತಾಯ್ತಲ್ಲ. We are the rockers, we getting down tonight, we do the markers. On your face, alright, we are the winners. Cause the place so that you guys are nothing but ನಾನು ಮಾಡ್ಲಿ ಮಧುರ ಅವ್ರೆ, ನನಗೂ ಈಗಲೇ ಗೊತ್ತಾಗಿದ್ದು ನಾನು ಆಫ್ ಸೌತ್ ಆಫ್ರಿಕನು ಅಂತ.